ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಭ್ರಷ್ಟಾಚಾರ ಎಂದರೇನು? ಭಾರತದಲ್ಲಿ ಇದರ ಸಮಸ್ಯೆಗಳು ಮತ್ತು ಅವುಗಳನ್ನು ತಡೆಯಲು ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ. ಭ್ರಷ್ಟಾಚಾರದ ಅರ್ಥ: ಸಾರ್ವಜನಿಕ ಅಧಿಕಾರದ ದುರುಪಯೋಗ ಅಥವಾ ಖಾಸಗಿ ಲಾಭಕ್ಕಾಗಿ ಅಧಿಕಾರದ ದುರುಪಯೋಗ. ಭಾರತದಲ್ಲಿನ ಭ್ರಷ್ಟಾಚಾರಕ್ಕೆ ಕಾರಣ: ಮೂಲಭೂತ ಹಕ್ಕುಗಳ ಅರಿವಿನ ಕೊರತೆ. ಅನೇಕ ಭಾರತೀಯರಿಗೆ ತಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ಸಂಪೂರ್ಣ ಅರಿವಿಲ್ಲ. ವ್ಯವಹಾರಗಳಲ್ಲಿ ಪಾರದರ್ಶಕತೆಯ ಕೊರತೆ. ವ್ಯವಹಾರಗಳಲ್ಲಿ ಉತ್ತರದಾಯಿತ್ವ ಮತ್ತು ಪಾರದರ್ಶಕತೆಯ ಕೊರತೆಯಿದೆ. ಸ್ವತಂತ್ರ ಪತ್ತೇದಾರಿ ಏಜೆನ್ಸಿಗಳ ಕೊರತೆ. ಸ್ವತಂತ್ರ ತನಿಖಾ ಸಂಸ್ಥೆಗಳ ಕೊರತೆಯಿಂದ ಭ್ರಷ್ಟಾಚಾರದ ತನಿಖೆ ಕಷ್ಟವಾಗುತ್ತಿದೆ. ನ್ಯಾಯಾಂಗ ವ್ಯವಸ್ಥೆಗೆ ಅಗತ್ಯ ಅಧಿಕಾರಗಳ ಕೊರತೆಯಿದೆ. ಹೊಣೆಗಾರಿಕೆಯ ಕೊರತೆ. ಸರ್ಕಾರಿ ಅಧಿಕಾರಿಗಳಲ್ಲಿ ಹೊಣೆಗಾರಿಕೆಯ ಕೊರತೆಯಿದೆ. ಆರೋಗ್ಯಕರ ಸ್ಪರ್ಧೆಯನ್ನು ಉತ್ತೇಜಿಸುವ ಕೊರತೆಯಿದೆ. ಯೋಜನೆಗಳ ಪರಿಣಾಮಕಾರಿ ನಿರ್ವಹಣೆ ಮತ್ತು ಅನುಷ್ಠಾನದ ಕೊರತೆ. ಪರಿಣಾಮಕಾರಿ ನಾಯಕತ್ವದ ಕೊರತೆಯಿದೆ. ಸ್ವಾಯತ್ತತೆಯ ಅನೇಕ ಸಂಸ್ಥೆಗಳಲ್ಲಿ ಸ್ವಾಯತ್ತತೆಯ ಕೊರತೆ. ನಿರುದ್ಯೋಗ. ಯುವಕರಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿದೆ. ಬಡತನ ಮತ್ತು ಹಸಿವು. ದೇಶದಲ್ಲಿ ಬಡತನ ಮತ್ತು ಹಸಿವಿನ ಸಮಸ್ಯೆ ಇನ್ನೂ ಇದೆ. ಕಡಿಮೆ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ವೈದ್ಯಕೀಯ ಮೂಲಸೌಕರ್ಯ ಕೊರತೆ. ಗುಣಮಟ್ಟದ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯಗಳ ಕೊರತೆ. ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಭ್ರಷ್ಟಾಚಾರ ಹೆಚ್ಚುತ್ತಿದೆ. ರಾಜಕೀಯ ಪಕ್ಷಗಳು ಮತ್ತು ಉದ್ಯಮಿಗಳ ನಡುವಿನ ಸಂಬಂಧದಿಂದ ಭ್ರಷ್ಟಾಚಾರ ಹೆಚ್ಚುತ್ತಿದೆ. ರಾಷ್ಟ್ರ ಆಧಾರಿತ ಕಾರ್ಯಕ್ರಮಗಳಿಗಿಂತ ಹಿತಾಸಕ್ತಿ. ರಾಜಕೀಯ ಗಣ್ಯರು ರಾಷ್ಟ್ರದ ಹಿತಾಸಕ್ತಿಗಿಂತ ಸ್ವಂತ ಹಿತಾಸಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ. ಜನರು ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳುವ ಮನೋಭಾವ ಬೆಳೆಸಿಕೊಂಡಿದ್ದಾರೆ. ಭ್ರಷ್ಟಾಚಾರದ ಪರಿಣಾಮಗಳು: ನಿರುದ್ಯೋಗದಲ್ಲಿ ಏರಿಕೆ. ಹಸಿವು ಮತ್ತು ಬಡತನದಲ್ಲಿ ಏರಿಕೆ. ಭಾರತೀಯ ಆರ್ಥಿಕತೆಯ ಸಂಪತ್ತಿನ ನಷ್ಟ. ಭಾರತೀಯ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಕುಸಿತ. ಅಧಿಕಾರ ದುರುಪಯೋಗ. ಟ್ರೈನ್ ಡ್ರೈನ್ ಪರಿಣಾಮ. ಭ್ರಷ್ಟಾಚಾರವನ್ನು ತಡೆಯಲು ಸರ್ಕಾರ ಕೈಗೊಂಡ ಕ್ರಮಗಳು: ನೋಟು ಅಮಾನ್ಯೀಕರಣ 500 ಮತ್ತು 1,000 ರೂಪಾಯಿ. ಮುಖಬೆಲೆಯ ನೋಟುಗಳ ನಿಷೇಧ. ಜನ್ ಧನ್ ಯೋಜನೆ ಮತ್ತು ನೇರ ಲಾಭ ವರ್ಗಾವಣೆ ಯೋಜನೆಗಳು. ಸ್ಪೆಕ್ಟ್ರಮ್ ಮತ್ತು ನೈಸರ್ಗಿಕ ಸಂಪನ್ಮೂಲಗಳಿಗಾಗಿ ಈ ಹರಾಜುಗಳು. ಡಿಜಿಟಲೀಕರಣದ ಮೇಲೆ ಹೆಚ್ಚಿನ ಗಮನ. ಪ್ರಮಾಣಪತ್ರಗಳ ಸ್ವಯಂ ದೃಢೀಕರಣ ಮತ್ತು ಕಡಿಮೆ ಹುದ್ದೆಗಳಿಗೆ ಸಂದರ್ಶನಗಳ ರದ್ದು. ಕೇಂದ್ರ ಜಾಗೃತ ಆಯೋಗ ಸಿವಿಸಿ ಸ್ಥಾಪನೆ. ಭ್ರಷ್ಟಾಚಾರ ವಿರೋಧಿ ಕಾನೂನುಗಳು: ಭಾರತೀಯ ದಂಡ ಸಂಹಿತೆ 1860. ಆದಾಯ ತೆರಿಗೆ ಕಾಯಿದೆ 1961 ಪ್ರಾಸಿಕ್ಯೂಷನ್ ವಿಭಾಗ. ಬೇನಾಮಿ ವಹಿವಾಟುಗಳ ನಿಷೇಧ ಕಾಯಿದೆ 1988. ಸರ್ಕಾರದ ಉಪಕ್ರಮಗಳು: ಕಪ್ಪು ಹಣ ತಡೆಗೆ ವಿವಿಧ ಕ್ರಮಗಳು. ಆದಾಯ ತೆರಿಗೆ ಇಲಾಖೆಯಿಂದ ತಪಾಸಣೆಗಳು. ತೆರಿಗೆ ಕಾನೂನುಗಳಲ್ಲಿ ತಿದ್ದುಪಡಿಗಳು. ಸ್ವಯಂ ಪ್ರೇರಿತ ಆದಾಯ ಬಹಿರಂಗಪಡಿಸುವಿಕೆ ಯೋಜನೆ ವಿಡಿಐಎಸ್. ನೋಟು ಅಮಾನ್ಯೀಕರಣ. ತೆರಿಗೆ ವಂಚನೆ ತಡೆ. ಹಣದ ಅಕ್ರಮ ವರ್ಗಾವಣೆ ತಡೆ. ಭ್ರಷ್ಟಾಚಾರದ ಕಾರಣಗಳು: ಕಡಿಮೆ ಮತ್ತು ನಿಧಾನಗತಿಯ ಶಿಕ್ಷೆಗಳು. ಮಾನಸಿಕ ಸಾಮಾಜಿಕ ಅಸ್ವಸ್ಥತೆ. ಸಾರ್ವಜನಿಕರಲ್ಲಿ ಏಕತೆಯ ಕೊರತೆ. ಬಡತನ. ಭ್ರಷ್ಟಾಚಾರದ ಪರಿಣಾಮಗಳು: ಸೇವೆಗಳಲ್ಲಿ ಗುಣಮಟ್ಟದ ಕೊರತೆ. ಸರಿಯಾದ ನ್ಯಾಯದ ಕೊರತೆ. ನಿರುದ್ಯೋಗ. ಕಳಪೆ ಆರೋಗ್ಯ ಮತ್ತು ನೈರ್ಮಲ್ಯ. ಆರ್ಥಿಕತೆಯ ಕಡಿಮೆ ಬೆಳವಣಿಗೆ. ಕಡಿಮೆ ಅಭಿವೃದ್ಧಿ ದರ. ಕಡಿಮೆ ಜೀವನ ಮಟ್ಟ. ಭ್ರಷ್ಟಾಚಾರವನ್ನು ತಡೆಯಲು ಪರಿಹಾರಗಳು: ಸರ್ಕಾರಿ ನೌಕರರಿಗೆ ಉತ್ತಮ ಸಂಬಳ. ಆರ್ಥಿಕ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ. ನಗದುರಹಿತ ವಹಿವಾಟುಗಳಿಗೆ ಪ್ರೋತ್ಸಾಹ. ಆನ್ಲೈನ್ ವಹಿವಾಟುಗಳು ಮತ್ತು ಬಿಲ್ಗಳ ಬಳಕೆ. ರಾಜಕೀಯ ಪಕ್ಷಗಳನ್ನು ಮಾಹಿತಿ ಹಕ್ಕು ಕಾಯಿದೆಯ ವ್ಯಾಪ್ತಿಗೆ ತರುವುದು. ರಾಜಕಾರಣಿಗಳಿಗೆ ಅರ್ಹತೆಗಳನ್ನು ನಿಗದಿಪಡಿಸುವುದು. ಡಿಜಿಟಲ್ ಮತ್ತು ಆಡಳಿತದ ಹೆಚ್ಚಳ. ಭ್ರಷ್ಟ ಉದ್ಯಮಿಗಳನ್ನು ಕಪ್ಪುಪಟ್ಟಿಗೆ ಸೇರಿಸುವುದು. ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲಿ ಪಾರದರ್ಶಕತೆ. ಹಣದುಬ್ಬರವನ್ನು ನಿಯಂತ್ರಿಸುವುದು. ನ್ಯಾಯಾಲಯಗಳ ಸಂಖ್ಯೆ ಹೆಚ್ಚಿಸಿ ಮತ್ತು ತೀರ್ಪುಗಳನ್ನು ತ್ವರಿತಗೊಳಿಸುವುದು. ಇವಿಷ್ಟು ಭ್ರಷ್ಟಾಚಾರಕ್ಕೆ ಕಾರಣ, ಪರಿಣಾಮ ಮತ್ತು ಸರ್ಕಾರದ ಕ್ರಮಗಳ ಕುರಿತು ಕೆಲ ಪ್ರಮುಖ ಅಂಶಗಳು. ಧನ್ಯವಾದಗಳು.